ಇನ್ನು ಬೆಂಗಳೂರಿನಲ್ಲಿ ನಟ ದರ್ಶನ್ ಮನೆ ಮೇಲೆ ಜೊತೆಗೆ ಕಾರಿನ ಮೇಲೆ ಕಲ್ಲು ತೂರಾಟ ಆಗಿದೆ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಮನೆ ಇದು. ಜೊತೆಗೆ ಕಚೇರಿಯ ಮೇಲೂ ಕೂಡ ದುಷ್ಕರ್ಮಿಗಳು ಕಲ್ಲನ್ನ ಎಸೆದಿದ್ದಾರೆ. ಇದು ನಟ ದರ್ಶನ್ ಮನೆ ಮೇಲೆ ನಡೆದಿರುವಂತಹ ಕಲ್ಲು ತೂರಾಟ. ಇದು ಕಲ್ಲು ತೂರಾಟದ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಕಾರಿನ ಗಾಜು ಒಡೆದಿದೆ ಎನ್ನುವಂತ ಮಾಹಿತಿ ಇದೆ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಮನೆ ಹಾಗೂ ಕಚೇರಿ ಮೇಲೆ ಕಲ್ಲನ್ನ ಎಸೆಯಲಾಗಿದೆ. ಐಡಿಯಲ್ ಹೋಮ್ಸ್ ಲೇಔಟ್ನಲ್ಲಿರುವಂತಹ ದರ್ಶನ್ ನಿವಾಸ ಇದು. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಕಲ್ಲು ತೂರಿದ್ರು ದುಷ್ಕರ್ಮಿಗಳು. ಕಲ್ಲು ತೂರಾಟದಿಂದ ನಟ ದರ್ಶನ್ ಕಾರಿನ ಗಾಜು ಜಖಮಾಗಿದೆ. ಇನ್ನು ಸ್ಥಳಕ್ಕೆ ಕೆಂಗೇರಿ ಗೇಟ್ ಉಪವಿಭಾಗದ ಎಸಿಪಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಕಳೆದ ಹಲವಾರು ದಿನಗಳಿಂದಲೂ ಕೂಡ ಯಾವಾಗ ಚುನಾವಣೆ ಘೋಷಣೆ ಆಯಿತೋ, ಚುನಾವಣೆ ಘೋಷಣೆ ನಂತರದಲ್ಲಿ ಸುಮಲತಾ ಅವರ ಪರವಾಗಿ ಅತಿ ಹೆಚ್ಚು ಪ್ರಚಾರವನ್ನು ನಡೆಸ್ತಾ ಇದ್ದಂಥ, ಜೊತೆಗೆ ಸುಮಲತಾ ಅವರ ಪರವಾಗಿ ಮಂಡ್ಯದಲ್ಲಿ ಚುನಾವಣಾ ಅಖಾಡಕ್ಕೆ ಇಳಿದು ಪ್ರಚಾರ ಕಾರ್ಯ ನಡೆಸ್ತಾ ಇದ್ದಂತಹ ದರ್ಶನ್ ಮನೆ ಮೇಲೆ ಸದ್ಯ ಕಲ್ಲು ತೂರಾಟ ಆಗಿದೆ. ಯಾರು ದುಷ್ಕರ್ಮಿಗಳು ಅನ್ನೋದು ಈಗಲೂ ಕೂಡ ಗೊತ್ತಾಗಿಲ್ಲ. ಯಾರು ಕಲ್ಲೆಸೆದಿರಬಹುದು ಅನ್ನುವಂಥ ವಿಚಾರ ಪೊಲೀಸರಿಗೆ ಈಗಲೂ ಕೂಡ ತಿಳಿದಿಲ್ಲ. ಆದರೆ ಮನೆಯಲ್ಲಿದ್ದಂತಹ ಕಾರು ಜೊತೆಗೆ ಮನೆಗೆ ಒಂದಷ್ಟು ಗಾಜುಗಳು ಜಖಮಾಗಿದೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದು ಐಡಿಯಲ್ ಹೋಮ್ಸ್ ನಲ್ಲಿರುವಂತಹ ದರ್ಶನ್ ನಿವಾಸ. ಇದು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಐಡಿಯಲ್ ಹೋಮ್ಸ್ ಇದು. ಅಲ್ಲಿ ದರ್ಶನ್ ಮನೆ ಇದೆ. ನಿನ್ನೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಯಾರೋ ದುಷ್ಕರ್ಮಿಗಳು ಬಂದು ಅಲ್ಲಿ ಕಲ್ಲನ್ನ ಎಸೆದು ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಆದರೆ ಯಾರು ಆ ದುಷ್ಕರ್ಮಿಗಳು ಅನ್ನುವಂಥ ವಿಚಾರ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಗೇರಿ ಗೇಟ್ ಉಪವಿಭಾಗದ ಎಸಿಪಿ ಹೋಗಿ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿ ಬಂದಿದ್ದಾರೆ. ಇನ್ನು ಮನೆಯ ಬಳಿಯಲ್ಲಿಯೇ ನಮ್ಮ ಪ್ರತಿನಿಧಿ ಗೌತಮ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೌತಮ್, ಒಂದು ವಿಚಾರ, ಮನೆ ಎದುರುಗಡೆ ಸಿಸಿ ಕ್ಯಾಮೆರಾ ಇದೆ. ಅಷ್ಟೇ ಅಲ್ಲದೆ ದರ್ಶನ್ ಮನೆ ಎದುರುಗಡೆ ಒಂದಷ್ಟು ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇದ್ದಿರ್ಲಿಕ್ಕೂ ಹೌದು. ಹೇಗೆ ನಡೆದಿರೋದು ಘಟನೆ, ಜೊತೆಗೆ ಪೊಲೀಸರು ಏನು ಹೇಳ್ತಾ ಇದ್ದಾರೆ ಗೌತಮ್? ಖಂಡಿತವಾಗ್ಲೂ ಕೂಡ ಆನಂದ್, ನಿನ್ನೆ ರಾತ್ರಿ ಸುಮಾರು 3 ಗಂಟೆ ಸುಮಾರಿಗೆ ಈ RR ನಗರದಲ್ಲಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನ ಮಾಡಿ ಎಸ್ಕೇಪ್ ಕೂಡ ಆಗಿರುವಂತದ್ದು. ನಿನ್ನೆ ರಾತ್ರಿ ಈ ಒಂದು ಘಟನೆ ನಡೆದಿದ್ದು. ತಕ್ಷಣಕ್ಕೆ ಕೂಡ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಲಿ, ಇದೆಲ್ಲ ಒಂದಷ್ಟು ಸಿಬ್ಬಂದಿಗಳೆಲ್ಲರೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. RR ನಗರದಲ್ಲಿರುವಂತಹ ದರ್ಶನ್ ಮನೆ ಮುಂಭಾಗದಲ್ಲೇ ಇದ್ದೀನಿ. ಇದೇ ಒಂದು ಮನೆಯಲ್ಲಿ ಈ ರೀತಿಯಾಗಿರುವಂತಹ ಘಟನೆ ಕೂಡ ಆಗಿರುವಂತದ್ದು. ಇದೀಗ ಕಿಟಕಿ ಗ್ಲಾಸ್ ಗಳನ್ನ ನೋಡಬಹುದು. ಇದೇ ಒಂದು ಗ್ಲಾಸ್ ನಲ್ಲಿ ಕಲ್ಲು ತೂರಾಟವನ್ನ ಮಾಡಿ ಏನೋ ದುಷ್ಕರ್ಮಿಗಳು ಕೂಡ ಎಸ್ಕೇಪ್ ಆಗಿರುವಂತಹ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಈ ಕಿಟಕಿ ಗಾಜುಗಳನ್ನ ಇದೀಗ ಸರಿ ಕೂಡ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಮನೆಯಲ್ಲಿ ಒಟ್ಟು 3 CCTV ಕ್ಯಾಮ್ರಾಗಳನ್ನ ಕೂಡ ಅಳವಡಿಸಲಾಗಿದೆ. ಇದೀಗ ಮುಖ್ಯವಾಗಿ ರೊಟೇಟ್ ಆಗುವಂತ ಒಂದು CC ಕ್ಯಾಮ್ರಾ ಕೂಡವನ್ನ ನಾವೀಗ ಗಮನಿಸಬಹುದು. ಈ ಒಂದು ಮೇಲ್ಭಾಗದಲ್ಲಿರುವಂತಹ ರೊಟೇಟ್ CC ಕ್ಯಾಮ್ರಾ ಏನಿದೆ ಅದು ಎಲ್ಲವನ್ನ ಕೂಡ ಗಮನಿಸ್ತಾ ಇರುತ್ತೆ. ಅಂದ್ರೆ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಆ CC ಕ್ಯಾಮ್ರಾ ಏನೋ ಸ್ಟ್ರಕ್ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಹೀಗಾಗಿ ಏನು ಬಂದಂತಹ ದುಷ್ಕರ್ಮಿಗಳ ಮುಖಚರ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಗೋಚರ ಆಗಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಜೊತೆಗೆ ಮನೆಯ ಎಡಭಾಗ ಮತ್ತು ಬಲಭಾಗದಲ್ಲೂ ಕೂಡ 2 CC ಕ್ಯಾಮ್ರಾಗಳಿವೆ. ಆ 2 CC ಕ್ಯಾಮ್ರಾದಲ್ಲೂ ಕೂಡ ಆ ಬೈಕ್ ನಲ್ಲಿ ಬಂದಿರುವಂತಹ ದುಷ್ಕರ್ಮಿ ಒಬ್ಬ ಈ ರೀತಿಯಾಗಿ ಒಂದು ಕೃತ್ಯವನ್ನ ಎಸಗಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಅಷ್ಟೇ ಲಭ್ಯವಾಗಿರುವಂತದ್ದು. ಆದ್ರೆ ಅದರಲ್ಲಿ ಆ ದುಷ್ಕರ್ಮಿಯ ಏನು ಮುಖಚರ್ಯೆ ಆಗ್ಲಿ, ಆತನ ಗುರುತಾಗ್ಲಿ ಯಾವುದೇ ರೀತಿಯಾಗಿರುವಂತಹ ಪತ್ತೆ ಆಗಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವ ಜೊತೆಗೆ ಈ ಒಂದು ಮನೆಯ ಮುಂಭಾಗದಲ್ಲಿ ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇದ್ರು. ಅಂದ್ರೆ ಕ್ಷಣ ಮಾತ್ರದಲ್ಲಿ ಈ ರೀತಿಯಾಗಿರುವಂತಹ ಕೃತ್ಯವನ್ನು ಎಸಗಿ ಹೋಗಿರುವುದರಿಂದ ಸೆಕ್ಯೂರಿಟಿ ಗಾರ್ಡ್ಗೂ ಕೂಡ ಆತ ಯಾರು ಎನ್ನುವುದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಹಾಗಾಗಿ ಈಗ ಪೊಲೀಸರಿಗೆ ಮಾಹಿತಿ ನೀಡಿದ ಸಂದರ್ಭದಲ್ಲಿ RR ನಗರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಪರಿಶೀಲನೆ ಕೂಡ ನೀಡಿದ್ದಾರೆ. ಜೊತೆಗೆ ಈ ವಿಚಾರ ಏನು ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇದ್ದಂತೆ ಸಾಕಷ್ಟು ಅಭಿಮಾನಿಗಳು ಕೂಡ ದರ್ಶನ್ ಮನೆ ಮುಂಭಾಗದಲ್ಲಿ ಕೂಡ ಜಮಾಯಿಸುವುದನ್ನ ಕೂಡ ನಾವೀಗ ದೃಶ್ಯಗಳಲ್ಲಿ ಕೂಡ ಕಾಣಬಹುದು. ಒಟ್ಟಾರೆಯಾಗಿ ಪೊಲೀಸರು ಕೂಡ ಇದೀಗ ಏನು ಈ ಒಂದು ದರ್ಶನ್ ಮನೆ ಮೇಲೆ ಕಲ್ಲು ತೂರಾಟ ಆಗಿರುವಂತಹ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದರೆ. ಹಾಗಾಗಿ ಈಗ ಸ್ವತಃ ಪೊಲೀಸರೇ ಈ ಒಂದು ಮನೆ ಮುಂಭಾಗದಲ್ಲಿ ಬಂದು ಈ ಒಂದು ಪರಿಶೀಲನೆ ಕೂಡ ಮಾಡ್ತಾರೆ. ಜೊತೆಗೆ ಆ CC ಕ್ಯಾಮ್ರಾದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಏನೋ ದೃಶ್ಯಾವಳಿ ಕೂಡ ಗಮನಕ್ಕೆ ಬಂದಿರದೇ ಇರುವುದರಿಂದ ಅಕ್ಕಪಕ್ಕದ ಏರಿಯಾಗಳಲ್ಲಿ ದುಷ್ಕರ್ಮಿಗಳು ಓಡಾಡಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬಂದಿರುತ್ತೆ. ಹೀಗಾಗಿ ಅಕ್ಕಪಕ್ಕದ ಏರಿಯಾದಲ್ಲಿರುವಂತಹ ಏನು CC ಕ್ಯಾಮ್ರಾಗಳನ್ನ ಎಲ್ಲವೂ ಕೂಡ ಇದೀಗ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವುಗಳಲ್ಲಿ ಏನು ದುಷ್ಕರ್ಮಿಗಳ ಮುಖಚರ್ಯೆ ಏನಾದ್ರೂ ಪತ್ತೆ ಆಗಿದ್ಯಾ ಅಥವಾ ಈ ಒಂದು ದುಷ್ಕೃತ್ಯವನ್ನು ಎಸೆದವರು ಯಾರು ಎನ್ನುವುದರ ಬಗ್ಗೆ ಕೂಡ ಇದೀಗ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ. ಆನಂದ್, ಧನ್ಯವಾದ ಗೌತಮ್ ಮಾಹಿತಿಗಾಗಿ. ಏನೋ ದರ್ಶನ್ ಮನೆಗೆ ಕಲ್ಲೇಟಿನ ದೃಶ್ಯಗಳು CCTVಯಲ್ಲಿ ಸರಿಯಾಗಿಲ್ಲ. ದರ್ಶನ್ ಮನೆ ಮೇಲೆ ಕಲ್ಲನ್ನ ಎಸೆಯಲಾಗಿತ್ತು. ಜೊತೆಗೆ ಕಾರಿನ ಗಾಜು ಜಖಮಾಗಿತ್ತು. ಆದ್ರೆ ಹೀಗೆ ನಡೆದಿರುವಂತಹ ಈ ದುಷ್ಕೃತ್ಯ CCTVಯಲ್ಲಿ ಸರಿಯಾಗಿಲ್ಲ.
ಇನ್ನು ಘಟನೆ ನಡೆದಂತಹ ವೇಳೆಯಲ್ಲಿ ಸಿಸಿ ಕ್ಯಾಮೆರಾ ಸ್ಥಗಿತಗೊಂಡಿತ್ತು. ಮುಂಜಾನೆ 3 ಗಂಟೆ ಸುಮಾರಿಗೆ ನಡೆದಂತಹ ಕಲ್ಲು ತೂರಾಟ ಇದು. ಸಿಸಿಟಿವಿಯಲ್ಲಿ ದುಷ್ಕರ್ಮಿಗಳ ಕೃತ್ಯ ಸರಿಯಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ದರ್ಶನ್ ಸ್ನೇಹಿತರಿಂದ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಡಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಅಕ್ಕಪಕ್ಕದ ಸಿಸಿಟಿವಿಯಲ್ಲಿ ಏನಾದರೂ ಸರಿಯಾಗಿದೆಯಾ ಅನ್ನುವಂಥ ವಿಚಾರವನ್ನು ಕೂಡ ಪೊಲೀಸರು ನೋಡ್ತಾ ಇದ್ದಾರೆ. ಇಲ್ಲಿ ದರ್ಶನ್ ಅವರ ಮನೆ ಮುಂದೆ ಹಾಕಿರುವಂತಹ ಸಿಸಿ ಕ್ಯಾಮೆರಾಗಳು ಯಾವುದೂ ಕೆಲಸ ಮಾಡ್ತಾ ಇಲ್ಲ, ಅವು ಸ್ಥಗಿತಗೊಂಡಿದ್ವು ಅನ್ನುವಂಥ ವಿಚಾರ ಇದೆ. ಇದೇ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಗಳು ಅಥವಾ ಅಕ್ಕಪಕ್ಕದ ರಸ್ತೆಗಳೇನಾದರೂ ದುಷ್ಕರ್ಮಿಗಳು ಓಡಾಟವನ್ನು ನಡೆಸಿದ್ರ ಅಥವಾ ದರ್ಶನ್ ಅವರ ಮನೆಯ ರಸ್ತೆಯಲ್ಲಿ ಅವರು ಓಡಾಡಬೇಕು ಅಂದ್ರೆ ಅಕ್ಕಪಕ್ಕದ ರಸ್ತೆಗಳನ್ನೇನಾದರೂ ಬಳಸಿದ್ರ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ಸಿಸಿ ಕ್ಯಾಮೆರಾದಲ್ಲಿ ಏನಾದರೂ ದುಷ್ಕರ್ಮಿಗಳ ಮುಖಚೆಹರೆ ಅಥವಾ ಅವರು ತಂದಿದ್ದಂಥ ವೆಹಿಕಲ್ ಅಥವಾ ಏನಾದರೂ ಒಂದು ಸುಳಿವು ಪತ್ತೆಯಾಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ದರ್ಶನ್ ಅವರ ಮನೆ ಮುಂದೆ ಹಾಕಿರುವಂತಹ ಸಿಸಿ ಕ್ಯಾಮೆರಾ ಯಾವುದೇ ಕಾರಣಕ್ಕೂ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ, ಸ್ಥಗಿತಗೊಂಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕಲ್ಲನ್ನ ಎಸ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇಲ್ಲ. ಏನೋ ಬೆಂಗಳೂರಿನಲ್ಲಿ ನಟ ದರ್ಶನ್ ಮನೆ ಮೇಲೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಹೆದರಿಸಬಹುದು ಅಂತ ಹೇಳಿ ತಿಳಿದಿದ್ರೆ ಅದು ತಪ್ಪಾಗುತ್ತೆ. ನಟ ದರ್ಶನ್ ಮನೆ ಮೇಲೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲೆಸೆದಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರು ಮಾತನಾಡಿದ್ದಾರೆ. ಹೀಗೇನಾದರೂ ಮಾಡಿ ಹೆದರಿಸಬಹುದು ಅಂತ ಹೇಳಿ ತಿಳ್ಕೊಂಡಿದ್ರೆ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಬೋಪಸಮುದ್ರ ಗ್ರಾಮದಲ್ಲಿ ಸುಮಲತಾ ಅಂಬರೀಶ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೋಪಸಮುದ್ರ ಗ್ರಾಮ ಇದು. ದರ್ಶನ್ರನ್ನ ಪ್ರಚಾರದಿಂದ ದೂರ ಉಳಿಸೋದಕ್ಕೆ ಸಾಧ್ಯವಿಲ್ಲ. ನಟ ದರ್ಶನ್ ಇದನ್ನು ಚಾಲೆಂಜ್ ಆಗಿ ಸ್ವೀಕರಿಸ್ತಾರೆ. ಈ ಮಟ್ಟದ ರಾಜಕಾರಣದಿಂದ ಬೇಜಾರಾಗುತ್ತೆ, ಅನಿರೀಕ್ಷಿತ, ಇದರಿಂದ ಅಭಿಮಾನಿಗಳು ಪ್ರಚೋದನೆಗೆ ಒಳಗಾಗಬಾರದು. ಇದಕ್ಕೆಲ್ಲ ಏಪ್ರಿಲ್ 18 ಮತ್ತು ಮೇ 23ನೇ ತಾರೀಕು ಉತ್ತರ ಕೊಡಬೇಕಿದೆ. ನಟ ದರ್ಶನ್ ಇದನ್ನ ಚಾಲೆಂಜ್ ಆಗಿ ಸ್ವೀಕರಿಸ್ತಾರೆ. ಎಂಥ ವಿಚಾರಕ್ಕೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು, ಅಲ್ಲಿ ಅವರ ಅಭಿಮಾನಿಗಳು ಕೂಡ ಪ್ರಚೋದನೆಗೆ ಒಳಗಾಗಬಾರ್ದು. ಈ ಮಟ್ಟದ ರಾಜಕಾರಣದಿಂದ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬೋಪಸಮುದ್ರದಲ್ಲಿ ಇವತ್ತು ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲಿಂದಾನು ದರ್ಶನ್ ಆಗಲಿ ಯಶ್ ಆಗಲಿ ಬರೋದ್ರಿಂದ ಅವ್ರಿಗೆ ಅದು ಎಷ್ಟು ಒಂದು ಹೆದರಿಕೆ ಆಗಿದೆ ಅನ್ನೋದು ಸೂಚಿಸುತ್ತೆ. ಇದರಿಂದ ದರ್ಶನ್ ಯಶ್ ಏನು ಹೆದರ್ಕೊಳ್ಳಲ್ಲ ಬಿಡಿ, ಅಷ್ಟು ಅಂತೂ ಗ್ಯಾರಂಟಿ. ಈ ಥರದ ಕೆಲಸಗಳು ಮಾಡೋದ್ರ ಮೂಲಕ ಅವ್ರನ್ನೇನಾದರೂ ಹೆದರಿಸ್ಬಿಟ್ಟು ಅವ್ರನ್ನ ಪ್ರಚಾರಕ್ಕೆ ಬರದೇ ಇರೋ ಥರ ಮಾಡಬೇಕು ಅನ್ನೋದಾದರೆ ಅದು ಖಂಡಿತ ಫೇಲ್ ಆಗುತ್ತೆ. ಇದಕ್ಕೆ ಇನ್ನಷ್ಟು ಅವ್ರು ಚಾಲೆಂಜ್ ಆಗಿ ತಗೋತಾರೆ. ಅವ್ರ ಹೆಸರೇ ಚಾಲೆಂಜಿಂಗ್ ಸ್ಟಾರ್, ಅದನ್ನು ಅಷ್ಟೇ ಚಾಲೆಂಜಿಂಗ್ ಆಗಿ ತಗೋತಾರೆ. ದಯವಿಟ್ಟು ಇದರಿಂದ ಅಭಿಮಾನಿಗಳು ಮಾತ್ರ ನಾನು ಒಂದೇ ಮನವಿ ಮಾಡ್ಕೋತಿದ್ದೀನಿ. ನಿನ್ನೆ ನೈಟು ಸೋಮನಹಳ್ಳಿ ಹತ್ರ ಒಂದು ಘಟನೆ ನಡೆದಿತ್ತು. ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ನೀವು ಪ್ರವೋಕ್ ಆಗಬೇಡಿ. ಯಾಕೆಂದರೆ ನಾವು ಮೊದಲಿಂದಾನು ನಾವು ಮಾತುಗಳಿಂದಾನು ಬಿಹೇವಿಯರಿಂದಾನು ಒಳ್ಳೆತನದಲ್ಲೇ ಹೋಗಬೇಕು ಅಂತ ಅಂದ್ಕೊಂಡೇ ಬಂದಿರೋದು, ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಬಂದಿರೋದು. ಯಾರು ಇದರಲ್ಲಿ ನೀವು ಪ್ರವೋಕ್ ಆಗಬೇಡಿ. ಯಾರೇ ಏನೇ ಮಾಡಿದ್ರು ಅದರ ಉತ್ತರ ನಾವು ಏಪ್ರಿಲ್ 18 ಮೇ 23 ತೋರಿಸ್ಬೇಕೇ ಹೊರತು ಇದಕ್ಕೆಲ್ಲ ಪ್ರೊವೊಕೇಶನ್ ತಗೊಂಡು ಕೋಪ ಮಾಡಿಕೊಂಡು ಅವ್ರ ಥರನೇ ನಾವು ಬಿಹೇವ್ ಮಾಡಬಾರ್ದು.